ಸಾಫ್ಟ್ ಬ್ಯಾಂಕ್ $1 ಟ್ರಿಲಿಯನ್ ಎಐ ಮೇಲೆ ಕಟ್ಟಿರೋ ಒಂದು ಪಣ. ಇದು ನಮ್ಮ ಭವಿಷ್ಯವನ್ನೇ ಬದಲಾಯಿಸುತ್ತಾ ಅಥವಾ ಇತಿಹಾಸದಲ್ಲೇ ಅತಿದೊಡ್ಡ ಸೋಲಾಗುತ್ತಾ? ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಭಾರತ ಜಗತ್ತಿನ ಎಐ ಚಿಪ್ ರಾಜಧಾನಿ ಆಗಬಲ್ಲದು. ಇದು ಸಾಫ್ಟ್ ಬ್ಯಾಂಕ್ನ ಸಿಇಒ ಮಸೆಯೋಶಿ ಸನ್ ರವರ ಮಾತು. ಕೇಳೋಕಿದೊಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ಸುತ್ತೆ ಅಲ್ವಾ? ಆದರೆ ಇದು ಸುಮ್ಮನೆ ಹೇಳಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಗ್ಲೋಬಲ್ ಸ್ಟ್ರಾಟಜಿ ಇದೆ. ಭಾರತದ ಬಗ್ಗೆ ಈ ಮಾತಿಗೂ ನಮ್ಮೆಲ್ಲರ ಭವಿಷ್ಯವನ್ನೇ ಬದಲಿಸಬಹುದಾದ ಒಂದು ದೊಡ್ಡ ಗ್ಯಾಂಬಲ್ಗೂ ಏನ್ ಸಂಬಂಧ? ಏನಿದು ಕಥೆ? ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಸೆಕ್ಷನ್, ಒಂದು ಬೋಲ್ಡ್ ಎಐ ಪ್ರೊಕ್ಲಮೇಷನ್. ಇಲ್ಲಿಂದಾನೇ ನಮ್ಮ ಇವತ್ತಿನ ಕಥೆ ಶುರುವಾಗೋದು. ಈಗ 2ನೇ ಸೆಕ್ಷನ್ಗೆ ಬರೋಣ. ಸಾಫ್ಟ್ ಬ್ಯಾಂಕ್ನ ಹೈ ಸ್ಟೇಕ್ಸ್ ಹಿಸ್ಟ್ರಿ. ಅಂದ್ರೆ ಅವರು ಹಿಂದೆ ಎಂದೆಂಥ ದೊಡ್ಡ ಬೆಟ್ಸ್ ಮಾಡಿದ್ದಾರೆ, ಪೌರಾಣಿಕ ಅಂತಲೇ ಹೇಳ್ಬೋದು, ಮತ್ತು ಈಗ ಯಾವ ಹೊಸ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅಂತ ನೋಡೋಣ. ಯಾಕಂದ್ರೆ ಸಾಫ್ಟ್ ಬ್ಯಾಂಕ್ ಅಂದ್ರೇನೆ ದೊಡ್ಡ ರಿಸ್ಕ್, ಅಷ್ಟೇ ದೊಡ್ಡ ರಿವಾರ್ಡ್ಸ್. ನೋಡಿ, ಸಾಫ್ಟ್ ಬ್ಯಾಂಕಿನ ಫ್ಯೂಚರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಪಾಸ್ಟ್ ನೋಡ್ಲೇಬೇಕು. ಯಾಕಂದ್ರೆ ಇತಿಹಾಸವನ್ನೇ ಬದಲಾಯಿಸುವಂಥ ದೊಡ್ಡ ಬೆಟ್ಸ್ ಮಾಡೋದ್ರಲ್ಲೇ ಈ ಕಂಪನಿ ಫೇಮಸ್ ಆಗಿರೋದು. ಒಂದು ಸಣ್ಣ ಉದಾಹರಣೆ ನೋಡಿ. 2000ನೇ ಇಸ್ವಿಯಲ್ಲಿ ಅಲಿಬಾಬಾ ಮೇಲೆ ಇವರು ಹಾಕಿದ್ದು ಕೇವಲ $20 ಮಿಲಿಯನ್. ಅದು ಮುಂದೆ $60 ಬಿಲಿಯನ್ ಆಯ್ತು. ಅಬ್ಬಾ! ಆಮೇಲೆ 2017ರಲ್ಲಿ ಬಂತು ವಿಷನ್ ಫಂಡ್, ಬರೋಬರಿ $100 ಬಿಲಿಯನ್ ಫಂಡ್, ಟೆಕ್ನಾಲಜಿಯ ನೆಕ್ಸ್ಟ್ ವೇವ್ಗಾಗಿ. ಈಗ 2025ರಿಂದ ಅವರ ಫೋಕಸ್ ಕಂಪ್ಲೀಟ್ ಆಗಿ ಎಐ ಕಡೆಗೆ ಶಿಫ್ಟ್ ಆಗಿದೆ. ಗುರಿ ಒಂದೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಿಡಿತ ಸಾಧಿಸೋದು. ಈಗ ಬರೋಣ 3ನೇ ಸೆಕ್ಷನ್ಗೆ, ಹೊಸ ಎಐ ಗೋಲ್ಡ್ ರಶ್. ಸಾಫ್ಟ್ ಬ್ಯಾಂಕ್ ಇಷ್ಟೊಂದು ದೊಡ್ಡ ಬೆಟ್ ಯಾಕೆ ಮಾಡ್ತಿದೆ ಅನ್ನೋದು ಇಲ್ಲೇ ಗೊತ್ತಾಗೋದು. ಯಾಕಂದ್ರೆ ಎಐಗೆ ಬೇಕಾಗಿರೋ ಕಂಪ್ಯೂಟಿಂಗ್ ಪವರ್ಗೆ ಈಗ ಅದೆಂಥ ಡಿಮ್ಯಾಂಡ್ ಬಂದಿದೆ ಅಂದ್ರೆ ಊಹೆಗೂ ನಿಲ್ಕದ್ದು. ಹಾಗಾದ್ರೆ ಏನಿದು ಎಐ ಕಂಪ್ಯೂಟ್ ಕ್ರಂಚ್? ಸಿಂಪಲ್ ಆಗಿ ಹೇಳೋದಾದ್ರೆ, ಎಐ ಎಷ್ಟು ವೇಗವಾಗಿ ಬೆಳೀತಿದೆ ಅಂದ್ರೆ ಅದಕ್ಕೆ ಬೇಕಾದ ಸ್ಪೆಷಲೈಸ್ಡ್ ಕಂಪ್ಯೂಟಿಂಗ್ ಪವರ್ ಅಂದ್ರೆ ಬ್ರೈನ್ ಪವರ್ ಜಗತ್ನಲ್ಲಿ ಸಾಕಾಗ್ತಿಲ್ಲ. ಒಂದ್ ರೀತಿ ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಮ್ಮಿ ಅನ್ನೋ ಹಾಗೆ. ಈ ಹೊಸ ಗೋಲ್ಡ್ ರಶ್ನಲ್ಲಿ ನಿಜವಾದ ಗೆಲುವಿರೋದು ಒಂದು ಎಐ ಆ್ಯಪ್ ಮಾಡೋದ್ರಲ್ಲ. ಬದಲಿಗೆ ಈ ಇಡೀ ಕ್ರಾಂತಿಗೆ ಬೇಕಾದ ಪಿಕ್ಸ್, ಶವಲ್ಸ್, ರೈಲ್ವೇಸ್ ಅಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾರು ಕಂಟ್ರೋಲ್ ಮಾಡ್ತಾರೋ ಅವರೇ ಕಿಂಗ್. ಹಾಗಾದ್ರೆ ಸಾಫ್ಟ್ ಬ್ಯಾಂಕ್ ಈ $1 ಟ್ರಿಲಿಯನ್ ಆಟವನ್ನ ಹೇಗೆ ಆಡ್ತಿದೆ? ಅವರ ಎಐ ಬೆಟ್ನ 3 ಮುಖ್ಯ ಪಿಲ್ಲರ್ಗಳ್ಯಾವು? ಬನ್ನಿ ನೋಡೋಣ. ಅವರ ಸ್ಟ್ರಾಟಜಿಯಲ್ಲಿ 3 ಭಾಗಗಳಿವೆ. ಸ್ಟೆಪ್ 1, ಸಾಫ್ಟ್ವೇರ್ ಅಂದ್ರೆ ಎಐನ ಬ್ರೇನನ್ನೇ ಓನ್ ಮಾಡೋದು. ಸ್ಟೆಪ್ 2, ಹಾರ್ಡ್ವೇರ್ ಅಂದ್ರೆ ಅದಕ್ಕೆ ಬೇಕಾದ ಇಂಜಿನ್ ಕಟ್ಟೋದು. ಮತ್ತು ಸ್ಟೆಪ್ 3, ಫೌಂಡೇಶನ್ ಅಂದ್ರೆ ಇದೆಲ್ಲದಕ್ಕೂ ಬೇಕಾದ ಅಡಿಪಾಯ ಹಾಕೋದು. ಮೊದಲನೇ ಸ್ಟೆಪ್, ಸಾಫ್ಟ್ವೇರ್. ಇಲ್ಲಿ ಅವರ ಟಾರ್ಗೆಟ್ ಯಾರು ಗೊತ್ತಾ? ಜಗತ್ತಿನ ನಂಬರ್ 1 ಎಐ ಕಂಪನಿ ಓಪನ್ ಎಐ. ಈಗಾಗಲೇ ಅವರಲ್ಲಿ 11% ಶೇರ್ ಇದೆ. ಬರೋಬರಿ $40 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನು $30 ಬಿಲಿಯನ್ ಹಾಕೋಕಂತ $40 ಬಿಲಿಯನ್ ಲೋನ್ ಹುಡುಕ್ತಿದ್ದಾರೆ. ಐಡಿಯಾ ಕ್ಲಿಯರ್ ಆಗಿದೆ. ಜಗತ್ತಿನ ಬೆಸ್ಟ್ ಎಐ ಮಾಡೆಲ್ಸ್ ಅನ್ನ ತಮ್ಮ ಹಾರ್ಡ್ವೇರ್ ಜೊತೆ ಲಿಂಕ್ ಮಾಡೋದು. 2ನೇ ಸ್ಟೆಪ್, ಹಾರ್ಡ್ವೇರ್ ಅಂದ್ರೆ ಚಿಪ್ಸ್. ಪ್ರಾಜೆಕ್ಟ್ ಇಜಾನಾಗಿ ಅಂತ ಒಂದು ಹೊಸ ವೆಂಚರ್ ಶುರು ಮಾಡಿದ್ದಾರೆ. ಇದರ ಮೂಲಕ ಅವರೇ ಎಐ ಚಿಪ್ಸ್ ಡಿಸೈನ್ ಮಾಡಿ ಬಿಲ್ಡ್ ಮಾಡಕ್ ಹೊರಟಿದ್ದಾರೆ. ಗುರಿ ಏನಪ್ಪಾ ಅಂದ್ರೆ ಎನ್ವಿಡಿಯಾ ತರಹದ ದೊಡ್ಡ ಕಂಪನಿಗಳ ಡಾಮಿನೆನ್ಸ್ ಅನ್ನ ಚಾಲೆಂಜ್ ಮಾಡೋದು. ಇದಕ್ಕಾಗಿಯೇ ಆರ್ ಮತ್ತು ಆಂಪೇರ್ ಕಂಪ್ಯೂಟಿಂಗ್ನಂತಹ ಕಂಪನಿಗಳಲ್ಲಿರೋ ತಮ್ಮ ಶೇರ್ಗಳನ್ನೇ ಬಳಸ್ಕೊತಿದ್ದಾರೆ. ಮತ್ತು 3ನೇ ಹಾಡು ಅತಿ ದೊಡ್ಡ ಸ್ಟೆಪ್, ಫೌಂಡೇಶನ್ ಅಂದ್ರೆ ಡೇಟಾ ಸೆಂಟರ್ಸ್. ಇದಕ್ಕೊಂದು ಹೆಸರಿದೆ, ಪ್ರಾಜೆಕ್ಟ್ ಸ್ಟಾರ್ಗೆಟ್. ಇದು ಓಪನ್ ಎಐ, ಆರೆಕಲ್ ಮತ್ತು US ಗವರ್ಮೆಂಟ್ ಜೊತೆಗಿನ ಒಂದು ಪಾರ್ಟ್ನರ್ಶಿಪ್. ಇದರ ಗುರಿ ಎಐಗಾಗಿಯೇ ಒಂದು ಬೃಹತ್ ಡೇಟಾ ಸೆಂಟರ್ ನೆಟ್ವರ್ಕ್ ಕಟ್ಟೋದು. ಎಷ್ಟರ ಮಟ್ಟಿಗೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಎಐಗೆ ಬೇಕಾದ 10 ಗಿಗಾವಾಟ್ಸ್ ಪವರ್ ಕೆಪಾಸಿಟಿ ಸೃಷ್ಟಿಸೋದು. ಈಗ ಈ ಹೂಡಿಕೆಯ ಮೊತ್ತಗಳನ್ನು ಒಮ್ಮೆ ಗಮನಿಸಿ. ಸಾಫ್ಟ್ವೇರ್ಗೆ ಅಂದ್ರೆ ಓಪನ್ ಎಐಗೆ $40 ಬಿಲಿಯನ್, ಹಾರ್ಡ್ವೇರ್ಗೆ ಅಂದ್ರೆ ಪ್ರಾಜೆಕ್ಟ್ ಇಜಾನಾಗೆ ಚಿಪ್ಸ್ಗೆ ಬರೋಬ್ಬರಿ $100 ಬಿಲಿಯನ್, ಮತ್ತು ಕೊನೆಗೆ ಅಡಿಪಾಯಕ್ಕೆ ಪ್ರಾಜೆಕ್ಟ್ ಸ್ಟಾರ್ಗೇಟ್ ಡೇಟಾ ಸೆಂಟರ್ಸ್ಗೆ ಊಹೆ ಮಾಡೋಕ್ಕಾಗತ್ತಾ? ಬರೋಬ್ಬರಿ $500 ಬಿಲಿಯನ್. ಈ ಸಂಖ್ಯೆಗಳನ್ನು ನೋಡಿದ್ರೇನೆ ಅರ್ಥ ಆಗತ್ತೆ ಇದು ಎಂಥ ದೊಡ್ಡ ಗ್ಯಾಂಬಲ್ ಅಂತ. ಸರಿ, ಇಷ್ಟೆಲ್ಲ ಆಯಿತು. ಈಗ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಈ ದೊಡ್ಡ ಆಟದಲ್ಲಿ ಭಾರತದ ಪಾತ್ರ ಏನು? ಇದು ಅವರ ಸ್ಟ್ರಾಟಜಿಯಲ್ಲಿ ಒಂದು ಹೊಸ ತಿರುವು. ನೋಡಿ, ಭಾರತದಲ್ಲಿ ಸಾಫ್ಟ್ ಬ್ಯಾಂಕ್ನ ಸ್ಟ್ರಾಟಜಿ ಸಂಪೂರ್ಣವಾಗಿ ಬದಲಾಗಿದೆ. ಮೊದಲೆಲ್ಲ ಪೇಟಿಎಂ, ಓಲಾ, ಲೆನ್ಸ್ಕಾರ್ಟ್ ತರಹದ ಕನ್ಸ್ಯೂಮರ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಈಗ ಅದರಿಂದೆಲ್ಲ ನಿಧಾನವಾಗಿ ಹಿಂದೆ ಸರಿತಿದ್ದಾರೆ.
ಈಗ ಅವರ ಫೋಕಸ್ ಇರೋದು ಇಂಡಿಯಾದ ಎಂಟರ್ಪ್ರೈಸ್ ಮತ್ತು ಡೀಪ್ ಟೆಕ್ ಎಐ ಸ್ಟಾರ್ಟ್ಅಪ್ಗಳ ಮೇಲೆ. ಎಐ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಹೊಸ ಡೀಲ್ಗಳನ್ನು ಹುಡುಕ್ತಿದ್ದಾರೆ. ಅತಿ ಮುಖ್ಯವಾಗಿ ಭಾರತವನ್ನ ಭವಿಷ್ಯದ ಎಐ ಚಿಪ್ ಕ್ಯಾಪಿಟಲ್ ಮಾಡೋ ವಿಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅವರ ಗ್ಲೋಬಲ್ ಹಾರ್ಡ್ವೇರ್ ಪ್ಲಾನ್ಗೆ ಇದನ್ನ ಕನೆಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಕೊನೆಯ ಸೆಕ್ಷನ್ಗೆ ಬಂದ್ವಿ. ಅಲ್ಟಿಮೇಟ್ ಗ್ಯಾಂಬಲ್. ಇದು ಬೂಮ್ ಆಗುತ್ತಾ ಅಥವಾ ಬಸ್ಟ್ ಆಗುತ್ತಾ? ಈ ದೊಡ್ಡ ಬೆಟ್ನ 2 ಸಾಧ್ಯತೆಗಳೇನು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಸ್ಟೇಕ್ಸ್ ಏನು? ಸಾಫ್ಟ್ ಬ್ಯಾಂಕ್ ಇಲ್ಲಿ ಆಡ್ತಿರೋದು ಸಣ್ಪುಟ್ಟ ಲಾಭಕ್ಕಲ್ಲ, ಅವರು ಆಡ್ತಿರೋದು ಎಐ ಯುಗದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋಕೆ. ನೋಡಿ, ಈ ಗ್ಯಾಂಬಲ್ನಲ್ಲಿ 2 ರಿಸಲ್ಟ್. ಒಂದ ಕಡೆ ಪೇ ಆಫ್, ಅಂದ್ರೆ ಅವರು ಗೆದ್ರೆ ಎಐ ರೆವಲ್ಯೂಷನ್ನ ಅತಿ ಮುಖ್ಯವಾದ ಇಂಜಿನ್ ಆಗ್ತಾರೆ. ಅವರ ಆಲಿಬಾಬಾ ಇನ್ವೆಸ್ಟ್ಮೆಂಟ್ಗಿಂತನೂ ದೊಡ್ಡ ರಿಟರ್ನ್ ಸಿಗ್ಬೋದು. ಇನ್ನೊಂದು ಕಡೆ ರಿಸ್ಕ್. ಅಪ್ಪಿತಪ್ಪಿ ಏನಾದರೂ ಎಡವಟ್ಟಾದ್ರೆ ಬೆಟ್ಟದಷ್ಟೋ ಸಾಲದ ಹೊರೆ. ಬಹುಶಃ ಇದೊಂದು ಎಐ ಬಬಲ್ ಆಗಿದ್ರೆ ಅದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ. ಅಷ್ಟೇ ಅಲ್ಲ, ಈಗಾಗಲೇ ಈ ಫೀಲ್ಡಲ್ಲಿರೋ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಸ್ಪರ್ಧಿಸಬೇಕು. ಸೊ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ಸಾಫ್ಟ್ ಬ್ಯಾಂಕ್ ಭವಿಷ್ಯಕ್ಕಾಗಿ ಒಂದು ಹೊಸ ಅಡಿಪಾಯವನ್ನೇ ನಿರ್ಮಿಸ್ತಿದೆಯಾ ಅಥವಾ ಇದು ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ರಿಸ್ಕಿ ಬೆಟ್ ಆಗುತ್ತಾ? ಉತ್ತರ ಕಾಲವೇ ಹೇಳಬೇಕು.